ಕೃಷ್ಣನಿಂದನೇ ತನ್ನ ಮೃತ್ಯು ಎಂದು ಅಶರೀರವಾಣಿಯಿಂದ ತಿಳಿದ ಕಂಸ ವಿಧಿಯನ್ನೇ ಬದಲಿಸುತ್ತೇನೆ ಎಂದು ತನ್ನ ಸೈನ್ಯ ಮತ್ತು ರಾಕ್ಷಸನನ್ನು ಕೃಷ್ಣನ ಜೊತೆಗೆ ಗೋಕುಲದ ಸರ್ವನಾಶಕ್ಕಾಗಿ ಕಳುಹಿಸುತ್ತಾನೆ. ಈ ಸಂದೇಶ ತಿಳಿದ ಗೋಕುಲವಾಸಿಗಳು ಕೃಷ್ಣನ ಸೂಚನೆಯಂತೆ ಗೋಕುಲದ ಬಳಿ ಇರುವ ಗುಹೆಯಲ್ಲಿ ಸ್ವಲ್ಪ ಸಮಯ ಅಡಗಿಕೊಳ್ಳುತ್ತಾರೆ. ಆಗ ಕೃಷ್ಣ ತನ್ನ ಮಾಯಾಶಕ್ತಿಯಿಂದ ಗೋಕುಲವಾಸಿಗಳು ಅಡಗಿರುವ ಗುಹೆಗೆ ದಿಗ್ಬಂಧನ ಗುಹೆಯಿಂದ ಮತ್ತೆ ಗೋಕುಲಕ್ಕೆ ಬಂದು ತನ್ನ ಮಾಯಾಶಕ್ತಿಯಿಂದ ಗೋಕುಲವಾಸಿಗಳ ನಿತ್ಯದ ಬದುಕಿನಲ್ಲಿ ತೊಡಗಿಕೊಂಡಿರುವ ಹಾಗೆ ಗೋಚರಿಸುವಂತೆ ಮಾಡುತ್ತಾನೆ. ಅಲ್ಲಿ ಕಂಸನ ಸೈನ್ಯ ಮತ್ತು ರಾಕ್ಷಸ ಗೋಕುಲವಾಸಿಗಳ ಮೇಲೆ ದಾಳಿ ಮಾಡುತ್ತಾರೆ. ಗೋಕುಲಕ್ಕೆ ಬೆಂಕಿ ಹಚ್ಚಿ ಎಲ್ಲವನ್ನೂ ನಾಶ ಮಾಡುತ್ತಾರೆ. ಆಗ ರಾಕ್ಷಸನನ್ನು ಕೃಷ್ಣ ತನ್ನ ಮಾಯಾಶಕ್ತಿಯಿಂದ ಅವನ ಜೊತೆ ಹೋರಾಡಿ ವಧೆ ಮಾಡುತ್ತಾನೆ. ಅದಾದ ಮೇಲೆ ಕೃಷ್ಣ ಗುಹೆ ಹತ್ತಿರ ಬಂದು ಬಾಗಿಲು ತೆಗೆಯುತ್ತಾನೆ. ಗೋಕುಲವಾಸಿಗಳು ಹೊರಗಡೆ ಬಂದು ನೋಡಿ ಬಹಳ ನೋವು ಪಡುತ್ತಾರೆ. ನಮ್ಮ ಮನೆಗಳೆಲ್ಲ ಬೆಂಕಿ ಹಾಕಿದ್ದಾರೆ, ನಾವು ಎಲ್ಲಿಗೆ ಹೋಗಬೇಕು ಎಂದು ಚಿಂತಿಸುತ್ತಾರೆ. ಆಗ ಕೃಷ್ಣ ಬರಸಾನಕ್ಕೆ ಹೋಗೋಣ, ನಂದನ ಮಿತ್ರನ ಬಳಿ ನಾವು ಸ್ವಲ್ಪ ದಿನ ಅಲ್ಲಿ ಉಳಿದುಕೊಳ್ಳಲು ಸಹಾಯ ಕೇಳೋಣ ಎಂದು ಹೇಳುತ್ತಾನೆ. ಆಗ ಎಲ್ಲ ಗೋಕುಲವಾಸಿಗಳು ಬರಸಾನಕ್ಕೆ ಹೋಗುತ್ತಾರೆ. ಇನ್ನೊಂದು ಕಡೆ ಕಂಸನ ಸೈನಿಕರಿಂದ ಸಂದೇಶ ನೋಡಿ ಅಹಂಕಾರ ಪಡುತ್ತಾನೆ. ನನ್ನ ಮೃತ್ಯುವನ್ನೇ ಜಯಿಸಿದ್ದೇನೆ, ನಾನು ಇನ್ನು ಮುಂದೆ ಅಮರ ಎಂದು ಬೀಗುತ್ತಾನೆ.